ಮುಂದುವರೆದ ಪ್ರಜಾಶಕ್ತಿ ಟಿವಿಯ ಅಭಿಯಾನ. ಪ್ರಜಾಶಕ್ತಿ ಟಿವಿಯಲ್ಲಿ ಗ್ರಾಮಗಳಲ್ಲಿನ ಸಮಸ್ಯೆಗಳು ಅನಾವರಣ. ನಮ್ಮ ನಡೆ ನಿಮ್ಮೂರ ಕಡೆ ಅಭಿಯಾನಕ್ಕೆ ಮೆಚ್ಚುಗೆ. ಪ್ರಜಾಶಕ್ತಿ ಟಿವಿಯ ನಮ್ಮ ನಡೆ ನಿಮ್ಮೂರ ಕಡೆ ಅಭಿಯಾನ ಮುಂದುವರೆದಿದ್ದು ಈ ವಾರ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿ ಪ್ರಯಾಣ ಮುಂದುವರೆಸಿದೆ. ಶಿರಾ ತಾಲೂಕಿನ ಬಸರಿಹಳ್ಳಿ ಪಾಳ್ಯ ಗ್ರಾಮದ ಹಳ್ಳಿಯಲ್ಲಿರುವ ಸಮಸ್ಯೆಗಳ ಮೇಲೆ ನಿಮ್ಮ ಪ್ರಜಾಶಕ್ತಿ ಟಿವಿ ಬೆಳಕು ಚೆಲ್ಲಿದ್ದು ಅಧಿಕಾರಿಗಳ ಕಣ್ಣು ತೆರೆಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ಬಸರಿಹಳ್ಳಿ ಪಾಳ್ಯ ಶಿರಾ ತಾಲೂಕಿನ ಸಿಬಿ ಗ್ರಾಮ ಪಂಚಾಯಿತಿಗೆ ಸೇರಲಿದ್ದು ಈ ಗ್ರಾಮದ ಜನರು ಮೂಲಭೂತ ಸೌಕರ್ಯವನ್ನೇ ನೋಡಿಲ್ವಂತೆ. ಈ ಗ್ರಾಮದಲ್ಲಿ ಸುಮಾರು 50 ರಿಂದ 60 ಮನೆಗಳಿದ್ದು ಇವರಿಗೆ ರಸ್ತೆ ಸಂಪರ್ಕವೇ ಇಲ್ಲವಾಗಿದೆ. ಇದರಿಂದ ನಿತ್ಯ ಓಡಾಡಲು ಗ್ರಾಮಸ್ಥರು ಪರದಾಡುವಂತಾಗಿದೆ. ರಸ್ತೆಯೂ ಇಲ್ಲದಿರುವುದರಿಂದ ಈ ಗ್ರಾಮದಲ್ಲಿ ಬಸ್ಗಳನ್ನೇ ನೋಡಿಲ್ವಂತೆ. ಇಲ್ಲಿಂದ ಕಳ್ಳಂಬೇಳ್ಕ್ ಹೋಗ್ಬೇಕು, ಬ್ರಹ್ಮಚಂದ್ರಕ್ಕೆ ಹೋಗ್ಬೇಕು, ಇಲ್ಲ ಚೋಳೂರು, ಬೆಳ್ಳಾವಿ. ಅದೇ ರೋಡ್ ಚೆನ್ನಾಗಿಲ್ಲ, ಯಾರು ತಲೆ ಕೆಡಿಸ್ಕೊಂಡ್ ಮಾಡಲ್ಲ, ಓಟ್ ಹಾಕಿಸ್ಕೊಂತಾರೆ. ಅವ್ರ ಹೆಂಡ್ರ ಮಕ್ಳು ಸುಖವಾಗಿರ್ತಾರೆ ಅಷ್ಟೇ. ಒಂದೇನು ಮಾಡ್ಕೊಡಲ್ಲ ಈ ಊರಿಗೆ. ಕೇಳ್ತೀವಿ, ಮಾಡ್ತೀವಿ ಈಗ ಗೆಲ್ಲಿಸ್ಬಿಡ್ರಿ, ಮಾಡ್ತೀವಿ ನಿಮಗೆ ಸರಿಯಾಗಿ ಅಂತಾರೆ, ಹೋಗ್ತಾರೆ. ತಿರ್ಗಿ ಯಾರು ಇಲ್ಲಿ ತಲೆ ಕಲಪಿ. ಇಷ್ಟು ಅನುಕೂಲ ಇಲ್ಲ ನಮ್ಮೂರಿಗೆ. ಏನೋ ರೋಡ್ ಮಾಡ್ಕೊಡ್ರಿ, ಮಾಡಿದ್ರು ಆಮೇಲೆ ಏನೋ ಒಂದು ಆಗ್ತದೆ. ಎಲ್ಲ ಸ್ಕೂಲು ಇಲ್ಲ, ಅದೇ ಸ್ಕೂಲೇ ಇಲ್ಲ ಇಲ್ಲಿ. ಮೊದಲೇ ಯಾವುದೋ ಕಾಲದಾಗ ಇತ್ತಂತೆ, ಆಗ ಅದೇ ಸ್ಕೂಲು. ಈಗ ಅದೊಂದು ಮನೆ ಮಾಡ್ಕೊಂಡು 50 ಸ್ಕೂಲು ಇಲ್ಲ. ಅಂಗನವಾಡಿ ಇಲ್ಲ ಇಲ್ಲಿ. ಅಲ್ಲಿ ಪಿಲ್ಲಳ್ಳಿಗೈತೆ, ಅದು ದೂರ ಪಿಲ್ಲಳ್ಳಿ. ಅಲ್ಲಿಗೆ ಯಾರು ಹೋಗಲ್ಲ, ಬರಲ್ಲ. ಹಳ್ದಾಗ ನೀರು ಬರ್ತವೆ, ಅಲ್ಲಿ ಸೇತುವೆ ಐತಲ್ಲ, ಹಳ್ದಾಗ ನೀರು ಬರ್ತಾವೆ, ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಇಲ್ಲೇ ಮನೆಗೆ ಇಲ್ಲ. ಯಾವ ನೆಂಟ್ರ ಮನೆಯವರು ಇದ್ರೆ ನೆಂಟ್ರ ಮನೆಯವ್ರಿಗೆ ಬಿಟ್ಕೊಂತಾರೆ, ಓದಿಸ್ತಾರೆ ಅಷ್ಟೇ. ಗ್ರಾಮದ ರಸ್ತೆ ಮಣ್ಣು ರಸ್ತೆಯಾಗಿದ್ದು ಮಳೆ ಬಂದ್ರೆ ಕೆಸರು ಗದ್ದೆ ಆಗತ್ತೆ. ಇನ್ನು ಬೇಸಿಗೆ ಬಂದ್ರೆ ಸಂಪೂರ್ಣ ಧೂಳುಮಯವಾಗತ್ತೆ. ಹಳ್ಳ ಕೊಳ್ಳಗಳ ರಸ್ತೆಯಲ್ಲಿ ಸವಾರರು ಎದ್ದು ಬಿದ್ದು ಹೋಗುವಂತಹ ಪರಿಸ್ಥಿತಿ ಇದೆ. ತುರ್ತು ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗೆ ಹೋಗಲು ಕೂಡ ರೋಗಿಗಳು ಸಂಕಷ್ಟ ಪಡುವಂತಾಗಿದೆ. ಅಲ್ಲದೆ ಗರ್ಭಿಣಿಯರು ಈ ರಸ್ತೆಯಲ್ಲಿ ಹೇಗೆ ಹೋಗ್ತಾರೆ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿನ ಮಕ್ಕಳು ಶಾಲಾ ಕಾಲೇಜಿಗೆ ಹೋಗಬೇಕಾದ್ರೆ ನಡೆದುಕೊಂಡೇ ಹೋಗುವ ಅನಿವಾರ್ಯತೆ ಇದೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಶಾಸಕರು ಗಮನ ಹರಿಸ್ತಾ ಇಲ್ಲ ಎಂದು ಇಲ್ಲಿನ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೊದಲು ಈ ಭಾಗದಲ್ಲಿ ಮೂಲಭೂತವಾಗಿ ರೋಡೇ ಇಲ್ಲ. ಸುಮಾರು 40 ವರ್ಷದಿಂದ ನಮ್ಮ MLA ಜಯಚಂದ್ರ ಅವ್ರು ಗೆದ್ಕೊಂಡೇ ಬರ್ತಾರೆ. ಅಲ್ಲಿ ಅವರ ಇವೇನೆಂಥದ್ದು ಆಫೀಸು, ಪರ್ಸ್ನಲ್ ಆಫೀಸ್ಗೆಲ್ಲ ಹೋಗಿ ಟಿ ಗಾಡಿ ಮಾಡ್ಕೊಂಡು ನಮ್ಮ ಊರು ಜನ ಎಲ್ಲ ಕೇಳಿದ್ರು. ಇಲ್ಲಿನ ತನಕ ಒಂದು ರೋಡ್ ಆಗಿಲ್ಲ. ಯಾಕೆ ಅಂದರೆ ಕಾರಣ ಒಕ್ಕಲಿಗರು ಇಲ್ಲ, ಅಲ್ಲಿ ನಂಬರ್ ಇಲ್ಲ ಅನ್ನೋ ಒಂದು ಲಿಂಗಾಯತರು ಒಂದೇ ಕಾರಣಕ್ಕೆ ಯಾವ ಕೆಲಸನೂ ಒಂದು ಬಗರುಕುಮ್ನ ಇಲ್ಲಿ ಒಂದು ರಸ್ತೆ ಇಲ್ಲ. ಅದೇನೋ ಕಾರಣಾಂತರದಿಂದ ಒಂದು ಸೇತುವೆ ಮಾಡಿದ್ರು ಅಷ್ಟೇ ಸತ್ಯನಾರಾಯಣ ಕಾಲದಾಗೆ. ಬಿಟ್ಟರೆ ಮೇಲ್ಗಡೆ ಒಂದು ಗೋಕಟ್ಟೆ ಮಾಡಿದ್ದಾರೆ, ಬಿಟ್ಟರೆ ಯಾವ ಒಂದು ಕೆಲಸನೂ ಆಗಿಲ್ಲ ಸರ್. ನಮ್ಮ ಕಡೆ ಪೂರ್ತಿ MLA ಯಾವುದು ಸಣ್ಣ ಪುಟ್ಟದ ಕೆಲಸನೂ ಸಹ ಮಾಡಿಕೊಡ್ಲಿಲ್ಲ ಸರ್. ಅದೇ ಲಿಂಗಾಯತರವರೇ ಪೂರ್ತಿ ಲಿಂಗಾಯತ ನಮ್ಮೂರಲ್ಲಿ. ಆ ಕಾರ್ಯಕರ್ತರು ಕೇಳಿದ್ರೆ ಏನ್ರಿ ಮಾಡಿದ್ರೆ ನಮ್ಮ MLA ಒಕ್ಕಲಿಗರಿದ್ರೆ ಮಾತ್ರ ಬೆಲೆ ಕೊಡ್ತಾರೆ, ಇಲ್ಲ ಬೆಲೆ ಕೊಡಲ್ಲ ಅಂತಾರೆ. ನಾನು ಏನು ಮಾಡಲಿ, ಇನ್ನು ಬೇರೆ ಯಾವ ಜಾತಿಗೂ ಬೆಲೆ ಕೊಡಲ್ಲ ಅಂತಾರೆ. ಏನು ಮಾಡೋದು ಸರ್? ಸ್ಕೂಲು ಹುಡುಗರಿಲ್ಲ ಅಂತ ಹೇಳಿ ಮರ್ಜ್ ಮಾಡಿದ್ರು. ಈಗ ಎಲ್ಲರೂ ಅಲ್ಲಿ ಇಲ್ಲಿ ಉಂಜನಾಳೆ ಎಲ್ಲ 4-5 ಕಿಲೋಮೀಟರ್ ಕರ್ಕೊಂಡೋಗಿ ಬಿಡ್ತಾ ಇದ್ದೀವಿ. ಅಂಗನವಾಡಿ ಏನೇನು ಇಲ್ಲ ಸರ್. ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂದ್ರೆ 10 ಕಿಲೋಮೀಟರ್ ಆಗುತ್ತೆ ಸರ್. ಚೋಳೂರು ಹೋಗ್ಬೇಕು, ಇಲ್ಲ ಈ ಕಡೆ ದೊಡ್ಡಮರ ಹೋಗ್ಬೇಕು. ಹಾಂ ಸರ್, ಅದು ಬೇರೆ ತಾಲೂಕಲ್ವ ಸರ್. ಇಲ್ಲಿ ಹೋದ್ರೆ ಇಲ್ಲಿ ದೊಡ್ಡಮರ ಹೋಗ್ಬೇಕು, ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ಗಳು. ಗೌರ್ಮೆಂಟ್ ಹಾಸ್ಪಿಟ್ಲ್ ಎಲ್ಲೂ 10 ಕಿಲೋಮೀಟರ್ ಸರೌಂಡಿಂಗಲ್ಲಿ ಎಲ್ಲೂ ಇಲ್ಲ ಸರ್. ಸಮಸ್ಯೆ ಇನ್ನು ರೋಡ್ ಬೇಕು, ಓಡಾಡೋಕ್ಕೆ ರೋಡ್ ಇಲ್ಲ. ಏನೋ ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ ಈ ಒಂದು ಗುದ್ರಗುಂಡಿನೂ ಮುಚ್ಚುತ್ತಾ ಇಲ್ಲ ಇಲ್ಲಿ ಪಂಚಾಯತ್ಗಿಲಿ. ಒಂದು ಮಣ್ಣು ಆಗ್ತಾಯಿಲ್ಲ, ಹೆಂಗಿದ್ರು ಹಂಗೆ ಬಿದ್ದಂಗೆ ಹೋಗ್ಬೇಕು, ಹಂಗೆ ಆಗ್ತಿದೆ. ಸ್ವಲ್ಪ ಗಮನ ವಹಿಸ್ಬೇಕು ಪಂಚಾಯತ್ಗೆ ಅಧಿಕಾರಿಗಳು, MLA ಸಾಹೇಬರು. ಇನ್ನು ಈ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಿದ್ದು 2 ಮಕ್ಕಳಿದ್ರು. ಶಾಲೆಗಾಗಿ ಗ್ರಾಮದ ವೃದ್ಧೆಯೊಬ್ಬರು ಮನೆಯನ್ನ ಕೂಡ ಬಿಟ್ಕೊಟ್ಟಿದ್ರು. ಆದರೆ ಈ ಗ್ರಾಮದಲ್ಲಿರುವ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರ ಎರಡನ್ನೂ ಮುಚ್ಚಲಾಗಿದೆ. ಹೀಗಾಗಿ ಇಲ್ಲಿನ ಮಕ್ಕಳು ಖಾಸಗಿ ಶಾಲೆಗೆ ಹೋಗ್ತಿದ್ದಾರಂತೆ. ಈ ಗ್ರಾಮದಲ್ಲಿ ಶಾಲೆಯೂ ಇಲ್ಲ, ರಸ್ತೆಯೂ ಇಲ್ಲ. ಇದರಿಂದ ಜನರು ತಮ್ಮ ಮೂಲಭೂತ ಸೌಕರ್ಯಕ್ಕಾಗಿ ಅಲೆದಾಡುವಂತಹ ಸ್ಥಿತಿ ಇದೆ.
ಹೀಗಿದ್ರೂ ಯಾವೊಬ್ಬ ಅಧಿಕಾರಿಯೂ ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ ಎಂದು ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನಾದ್ರೂ ಶಿರಾ ತಾಲೂಕಿನ ಬಸರಿಹಳ್ಳಿ ಪಾಳ್ಯಕ್ಕೆ ರಸ್ತೆ ಸಂಪರ್ಕ ಕಲ್ಪಿಸಿ ಬಸ್ ವ್ಯವಸ್ಥೆ ಕಲ್ಪಿಸಿಕೊಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಶಿರಾ.